ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಹಲವಾರು ವಿಚಾರಗಳನ್ನು ಈ ಚಾನಲ್ ಮೂಲಕ ಹಂಚಿಕೊಳ್ತಾ ಬಂದಿದ್ದೇವೆ. ಹಲವಾರು ವಿಚಾರಗಳು ಜನಗಳಿಗೆ ತುಂಬ ಇಷ್ಟವಾಗಿದೆ. ಅವರು ಅದರ ಅನುಭವವನ್ನು ಪಡೆದಿದ್ದಾರೆ, ಅದರಿಂದ ಫಲವನ್ನು ಪಡೆದಿದ್ದಾರೆ. ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕೆಂದು ಇವತ್ತು ಸಿದ್ಧನಾಗಿ ಬಂದಿದ್ದೇನೆ. ಅಂದರೆ ಜೀವನದಲ್ಲಿ ನಮಗೆ ಯಾವ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ, ಯಾವಾಗ ಉಪಯೋಗವಾಗುತ್ತದೆ ಎಂಬುದು ತಿಳಿದುಕೊಂಡಾಗಲೇ ನಾವು ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ. ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು. ಹಾಗೆ ಅಭಿವೃದ್ಧಿ ಆಗ್ತೀರಿ? ನಿಮ್ಮ ಜೀವನ ಮಟ್ಟ ಸುಧಾರಿಸುತ್ತಾ ಹೋಗಬೇಕು, ನಿಮ್ಮ ಜ್ಞಾನ ಬೆಳೆಯುತ್ತಾ ಹೋಗಬೇಕು, ನೀವು ಮಾಡ್ತಿರುವ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಅನುಭವ ಆಗಬೇಕು. ಈ ರೀತಿ ಅನುಭವವಾಗುವಾಗ ನೀವು ಅದರಿಂದ ಹೆಚ್ಚಿನ ಪ್ರತಿಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಾಗೆ ಪ್ರತಿಫಲವನ್ನು ಪಡೆದಾಗ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ. ನೀವು ಜೀವನದಲ್ಲಿ ಸೌಭಾಗ್ಯಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದನ್ನೇ ನಾವು ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು ಅಂತ ನಾವು ಹೇಳೋದು. ಅಂದರೆ ಎಲ್ಲರಿಗೂ ಇದು ಸಾಧ್ಯವಾಗುತ್ತದೆ. ಸಾಮಾನ್ಯವಾಗಿ ಇದು ಸಾಧ್ಯವಾಗೋದು ಭಾಳ ಕಡಿಮೆ ಜನರಿಗೆ ಮಾತ್ರ. ಯಾಕಂದರೆ ಜನಗಳು ತಮ್ಮಲ್ಲಿರುವ ಬುದ್ಧಿವಂತಿಕೆಯನ್ನು, ತಮಗಿರುವ ಯೋಚನಾ ಲಹರಿಯನ್ನು ತಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಳಲು ತಿಳಿಯದಿರುವುದೇ ಇದಕ್ಕೆಲ್ಲ ಕಾರಣ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ನೀವು ನೋಡಿ ತಿಳಿದುಕೊಂಡಾಗ ನಿಮಗೆ ಏನು ಬೇಕು, ಯಾವ ಸಂದರ್ಭದಲ್ಲಿ ನಾನು ಏನು ಮಾಡಿದರೆ ನನಗೆ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಹಾಗೆ ತಿಳಿದುಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ನಾನು ಹೇಳಿದ ಹಾಗೆ ಅಭಿವೃದ್ಧಿ ಹೊಂದಲು ಸಾಧ್ಯ. ಜೀವನವನ್ನು ಇಂತಹ ರೀತಿಯಲ್ಲಿ ಎಷ್ಟೋ ಜನರು ಅನುಭವಿಸಿ ಅದರ ಸಿಹಿಯಾದ ಅನುಭವವನ್ನು ಅನುಭವಿಸುತ್ತಾ ಜೀವಿಸುತ್ತಿದ್ದಾರೆ. ಹೇಗೆ ಜೀವಿಸುತ್ತಿದ್ದಾರೆ? ಎಷ್ಟೋ ಜನರು IAS ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ, ಆದರೆ ಲಕ್ಷಾಂತರ ಜನರು ಪರೀಕ್ಷೆಗೆ ಬರೆದರೂ ಸಹ ಅವರು ಅದರಲ್ಲಿ ಪಾಸಾಗುವುದಿಲ್ಲ. ಯಾಕೆ ಹೀಗೆ? ಕೆಲವು ಮಂದಿ ಮಾತ್ರ ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಎಂಬುದನ್ನು ನಾವು ಯೋಚನೆ ಮಾಡಲ್ಲ. ನನಗೇನೋ ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ ಅಂತೀರಿ. ಎಲ್ಲಿ ನೀವು ತಪ್ಪಿದ್ದೀರಿ ಎಂಬುದನ್ನು ನೀವು ಎಂದಾದರೂ ಯೋಚನೆ ಮಾಡ್ತೀರಾ? ಇಲ್ಲ. ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನಮ್ಮ ಈ ವಿಡಿಯೋವನ್ನು ಪ್ರಚುರಪಡಿಸುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಂಡೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವಿಚಾರಗಳನ್ನು ನೋಡಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಬುದ್ಧಿವಂತರಾಗ್ತೀರಿ, ಅಭಿವೃದ್ಧಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮ್ಮ ಪ್ರೋತ್ಸಾಹದಿಂದ ನಾವು ಮತ್ತಷ್ಟು ವಿಡಿಯೋಗಳನ್ನು ತಯಾರಿಸುವಂತಹ ಪ್ರಚೋದನೆ ಆಗುತ್ತದೆ. ಆದ್ದರಿಂದ ನೀವೆಲ್ಲರೂ ಪ್ರೋತ್ಸಾಹಿಸ್ತೀರೆಂಬ ಒಂದು ಭರವಸೆಯೊಂದಿಗೆ ನಾನು ಮುಂದುವರಿಯುತ್ತಿದ್ದೇನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಬುದ್ಧಿವಂತಿಕೆ ಇರುತ್ತೆ, ಜಾಣತನ ಇರುತ್ತದೆ. ಆದರೆ ಸಂದರ್ಭವರಿತು ಅದನ್ನು ಬಳಸಿಕೊಳ್ಳದಿದ್ದರೆ ಯಾರಿಗೂ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ಆ ರೀತಿ ಯಾವ ರೀತಿ? ನೀವು ಏನನ್ನು ಹೇಳ್ತಾ ಇದ್ದೀರಿ, ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ನಾನು ನಿಮಗೊಂದು ಕತೆ ಹೇಳ್ತೇನೆ ನೋಡಿ. ಒಬ್ಬ ವಿದ್ಯಾರ್ಥಿ ಇದ್ದ, ಅವನು ಚೆನ್ನಾಗಿ ಓದ್ತಾ ಇದ್ದ. ಆದರೆ ಅವನಿಗೆ ತೀರಾ ಬಡತನದಿಂದಾಗಿ ಮನೆಯಿಂದ ಅವನ ಶಾಲೆಗೆ ಕಳಿಸದೆ ಯಾವುದೋ ಕೆಲಸಕ್ಕೆ ಸೇರಿಸ್ಬೋದು. ಆದರೂ ಅವನ ಮನಸ್ಸಿನಲ್ಲಿತ್ತು, ನಾನು ಓದಲೇಬೇಕು, ಕಲಿಯಲೇಬೇಕು ಅಂತ. ಅವನು ಸೇರಿದ ಒಂದು ಅಂಗಡಿಯಲ್ಲಿ ಅವನು ಕಷ್ಟಪಟ್ಟು ದುಡಿತಾ, ರಾತ್ರಿ ಹೊತ್ತು ಅವನು ಶಾಲೆಗೆ ಹೋಗಿ ಕಲಿತಾ, ಅವನು ಹಾಗೂ ಹೀಗೂ ಕಷ್ಟಪಟ್ಟು SLCಯನ್ನು ಬರೆದ.
SLC ಪರೀಕ್ಷೆಯಲ್ಲಿ ಅವನಿಗೆ ಹೆಚ್ಚಿನ ಮಾರ್ಕ್ ಬಂತು, ಉತ್ತಮ ಅಂಕ ಪಡೆದು ಪಾಸಾದ. ಆದರೂ ಅವನು ಕೆಲಸ ಬಿಡಂಗಿರಲಿಲ್ಲ. ಕೆಲಸ ಬಿಟ್ಟರೆ ಮನೆಯಲ್ಲಿ ಬೈತಾರೆ, ಮನೆಯಲ್ಲಿ ಕಾಸು ಕೊಡಬೇಕಿತ್ತು. ಅವನು ಆ ಕೆಲಸವನ್ನು ಮಾಡ್ತಾ ಮತ್ತೆ ಮತ್ತೆ ಓದ್ದ. PUCಯಲ್ಲೂ ಅವನಿಗೆ ಹೆಚ್ಚಿನ ಅಂಕ ಬಂತು, ಅವನು PUC ಪಾಸಾದ. ಆಮೇಲೆ ಅವನು ಇಂಜಿನಿಯರಿಂಗ್ CET ಬರೆದು ಇಂಜಿನಿಯರಿಂಗ್ ಸೇರಿ ಇಂಜಿನಿಯರಿಂಗಲ್ಲೂ ಪಾಸಾದ. ಆಮೇಲೆ ಅವನಿಗೆ ಕೆಲಸ ಸಿಕ್ತು, ITಯಲ್ಲಿ ಕೆಲಸ ಸಿಕ್ತು. ಅಂದರೆ ಈಗ IT ಅಂದರೆ ಭಾಳ ಸಂತೋಷ ಪಡುವಂಥ ಜನರೇ ಇರುವಂತಹ ITಯಲ್ಲಿ ಅವನಿಗೆ ಕೆಲಸ ಸಿಕ್ಕಿದಾಗ ಅವನಿಗೆ ಅಪಾಯಿಂಟ್ ಆಗಿದ್ದು ದೆಹಲಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ. ಆದರೆ ಆವಾಗ ಅವನ ಗೆಳೆಯರಲ್ಲಿ ಕೆಲವರು ಹೇಳಿದರು, IAS ಪಾಸ್ ಮಾಡಿ ನೀನು ದೊಡ್ಡ ವ್ಯಕ್ತಿ ಆಗ್ಬೋದು, ಯಾಕಂದರೆ ನಿನಗೆ ಒಳ್ಳೆಯ ಮಾರ್ಕ್ಸ್ ಇದೆ, ನೀನು ಚೆನ್ನಾಗಿ ಓದ್ತೀಯ, ಎಕ್ಸಾಮ್ಗಳನ್ನ ಬರೀತೀಯ ಅಂತ ಹೇಳಿದರು. ಯಾರು IAS ಆದರೆ ಏನಾಗುತ್ತೆ? IAS ಅನ್ನೋದು ಉನ್ನತವಾದಂಥ ಹುದ್ದೆ. ಅದು ಹುದ್ದೆ ಅಂತ ಹೇಳೋದಕ್ಕಿಂತನೂ ನಾವು ಸಮಾಜ ಸೇವೆ ಮಾಡಲು, ದೇಶ ಸೇವೆ ಮಾಡಲು ಒಂದು ಉತ್ತಮವಾದ ಒಂದು ಕೆಲಸ ಆಗುತ್ತೆ, ಆಯ್ಕೆ ಆಗುತ್ತೆ ಅಂತ. ಅದರಂತೆ ಅವನು ಅಂದರೆ ತಹಸೀಲ್ದಾರ್ ಇರ್ತಾರಲ್ಲ, ತಹಸೀಲ್ದಾರಿಗಿಂತ ದೊಡ್ಡವರು, ಅದಕ್ಕಿಂತ ದೊಡ್ಡ ಒಂದು ಜಿಲ್ಲೆಗೆ ಅಧಿಕಾರಿಯಾಗಿರುವುದೇ IASನವರ ಮೊದಲ ಪ್ರಿಫರೆನ್ಸ್. ಆಮೇಲೆ ಅದರ ಮೇಲಿಂದ ಬೇರೆ ಬೇರೆ ಉನ್ನತ ಹುದ್ದೆಗಳಿವೆ, ಅದಕ್ಕೆಲ್ಲ ಹೋಗ್ಬೋದು. ಸರಿ ಅಂಥೇಳಿ ಇವನು ಮೊದಲನೇ ವರ್ಷ ಎಕ್ಸಾಮ್ ಬರೆದ. ಅವನು ಪ್ರಿಪೇರ್ ಆದ, ತರಬೇತಿ ಪಡೆದಾಗ ಅವನಿಗೆ ಎಕ್ಸಾಮ್ ಬರೆದ, ಅವನಿಗೆ ಫೇಲ್. ಅಷ್ಟು ಆವಾಗ ಅವನಿಗೆ ಅನಿಸ್ತು, ಇದೇ ನಾನು ಈ ಥರ ಕೆಲಸಕ್ಕೆ ಹೋಗಿ ಇದನ್ನೇ ಎರಡನ್ನೂ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ, ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮುಂದಕ್ಕೆ ನಾನು ತರಬೇತಿ ಪಡೆದು ಮತ್ತಷ್ಟು ಉತ್ತಮವಾದ ತರಬೇತಿ ಪಡೆದು ಆಮೇಲೆ ಎಕ್ಸಾಮ್ ಬರೀತೀನಿ ಅಂತೇಳಿ ಅವನು ಅದೇನಂತೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ, ರಿಸೈನ್ ಮಾಡಿಬಿಟ್ಟು ಬಂದು ಅವನು ಮತ್ತೆ ಪೂರ್ಣವಾಗಿ ಇದರಲ್ಲೇ ತೊಡಗಿಕೊಂಡಾಗ ಅವನು ಎಕ್ಸಾಮ್ ಬರೆದ ಕೊನೆಗೆ ಅಲ್ಲೂ ಅವನು ಫೇಲ್ ಆಗ್ಬಿಟ್ಟ. ಇದೊಂದು ಸರಿ ಹಿಂಗಾಯಿತು ಅಂತೇಳಿ ಮತ್ತೊಂದು ವರ್ಷ ಅದೇ ರೀತಿ ತರಬೇತಿ ಪಡೆದು ಎಕ್ಸಾಮ್ ಬರೆದ, ಅಲ್ಲಿಯೂ ಅವನು ಫೇಲ್ ಆದ. IAS ಅನ್ನೋ ಒಂದು ಪದವಿ ಪಡೆಯುವಂತಹ ಅವನ ಕನಸೇ ಅಲ್ಲಿ ಕಮರಿ ಹೋದಂತ ಆಯಿತು. ಇನ್ನೇನು ಮಾಡೋದು? ನಿರಾಸೆಯಿಂದ ಮತ್ತೆ ಹುಡುಕದ. ಇವನ ಒಳ್ಳೆಯ ಚೆನ್ನಾಗಿ ಕೆಲಸ ಮಾಡಿದ್ದರಿಂದ ಆ ರೀತಿ ಅವನಿಗೆ ಮತ್ತೆ ITಯಲ್ಲಿ ಕೆಲಸ ಸಿಕ್ತು. ಆ ಕೆಲಸ ಸಿಕ್ಕಿದಾಗ ಅವರು ತನ್ನ ಎಲ್ಲ ಸಂಬಂಧಕ್ಕೆ, ತಮ್ಮ ಫ್ರೆಂಡ್ಸ್ ಎಲ್ಲರಿಗೂ, ನಾನು ಮತ್ತೆ ಕೆಲಸಕ್ಕೆ ಸೇರ್ತಾ ಇದ್ದೀನಿ, IASನ ಪ್ರಯತ್ನ ಬಿಟ್ಟುಬಿಟ್ಟೆ, IAS ಬೇಡ ಸಾಕು, ನನ್ನಂಥವ್ರಿಗೆ ಆಗೋದಿಲ್ಲ ಅಂತ ಹೇಳಿ. ಅದಕ್ಕಿಂತ ಮೊದಲು ಇವನು ಎಲ್ಲರ ಹತ್ರ ಹೋಗಿ, ಯಾಕೆ ನಾನು ಫೇಲ್ ಆಗ್ತಾ ಇದ್ದೀನಿ, ನನಗೆ ಫೇಲ್ ಆಗೋ ಕಾರಣ ಏನು, ನಾನು ಎಲ್ಲದರಲ್ಲೂ ಒಳ್ಳೆ ಚೆನ್ನಾಗಿ ಪಾಸ್ ಮಾಡಿದ್ನಲ್ಲ, ಆದರೆ ನಾನು ತರಬೇತಿ ಪಡೆದಿದ್ದರೂ ಸಹ ನಾನು ಫೇಲ್ ಆಗ್ತೇನೆ. ಯಾರ ಹತ್ರನೂ ಒಳ್ಳೆಯ ಉತ್ತರ ಇರಲಿಲ್ಲ. ಅದಕ್ಕೆ ಅವರಿಗೆ ಕೊಡುವಂತಹ ಭರವಸೆಯ ಮಾತುಗಳಿರಲಿಲ್ಲ. ಆದ್ದರಿಂದ ಇವನು ಮತ್ತೆ ಕೆಲಸಕ್ಕೆ ಸೇರಿದ. ಆಮೇಲೆ ಇವನು ತಮ್ಮ ಅಪ್ಪನಿಗೆ ಫೋನ್ ಮಾಡಿದ, ನಾನು ಕೆಲಸಕ್ಕೆ ಸೇರ್ತಾ ಇದ್ದೇನೆ. ಅದು ಆಯಿತು, ಅಪ್ಪನಿಗೆ ಸಂತೋಷ ಆಯಿತು, ಮಗ ಕೆಲಸಕ್ಕೆ ಸೇರ್ತೇನಲ್ಲ, IAS ಆಗೋದಿಲ್ಲ, ಹಾಗೆ ನಾನು ಇನ್ನು ಅಂತ. ಇವನ ಇದನ್ನೆಲ್ಲ ತಿಳಿದಾಗ ಅವನ ಕೆಲವು 3 ಫ್ರೆಂಡ್ಸ್ ಅಂದರೆ ಅವನಿಗೆ ಇವನ ಅಭಿವೃದ್ಧಿಯನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಇವ್ರ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗಿದ್ದು ಅವರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಅವರು ಬಂದವರೇ ಇವನ ಹತ್ರ ಮಾತಾಡಿದ್ರು, ಏನೋ ಮತ್ತು ನೀನು ನಮ್ಮ ಕೆಲಸಕ್ಕೆ ಬಂದುಬಿಟ್ಟೇನೋ, ಏನು ಮಚ್ಚ ಹಿಂಗಿದೆಯಾ, ಚೆನ್ನಾಗಿದೆಯಾ, ಆಯಿತಾ, ಹೇಗೆ ಅಂತ. ಆವಾಗ ಕೊನೆಗೆ ಇವನು ಹೇಳಿದಾರೆ, ಅವರನ್ನು ಕೇಳ್ದ, ಅಲ್ಲಯ್ಯ ನಾನು ಆಸೆ ಬಿಟ್ಬಿಟ್ಟೆ, ಇನ್ನು IAS ಆಗೋದು ಇಲ್ಲ, ಅದಕ್ಕಾಗಿ ನನಗೆ ಬೇಕಾಗಿಲ್ಲ. ಆದರೆ ನಾನು ಯಾಕೆ IAS ಪಾಸ್ ಮಾಡೋಕ್ಕಾಗ್ತಾಯಿಲ್ಲ, ಇಷ್ಟೆಲ್ಲ ನಾನು ಕಷ್ಟಪಟ್ಟರು ಯಾಕೆ ಆಗ್ತಾಯಿಲ್ಲ, ಮೊದಲು ನಾನು ಆ ಪರೀಕ್ಷೆಗಳನ್ನೆಲ್ಲ ಭಾಳ ಈಸಿಯಾಗಿ ಪಾಸ್ ಮಾಡ್ತಾ ಇದ್ನಲ್ಲ ಅಂದ. ಆಗ ಒಬ್ಬ ಫ್ರೆಂಡ್ ಹೇಳ್ದ, ಬಂದವನು ಇವನಿಗೆ ಕಿಂಡಲ್ ಮಾಡೋಕ್ಕೆ ಬಂದವನು ಹೇಳ್ದ, ನಿನಗೆ ಸರಿಯಾಗಿ ಅಕ್ಷರ ಬರೆಯೋಕ್ಕೆ ಗೊತ್ತೇನೋ, ನೀನು ಬರೀ ಅಕ್ಷರಗಳು ಹೆಂಗಿರುತ್ತೆ ನೋಡು, ಯಾವುದು ಯಾರಿಗೂ ಅರ್ಥ ಆಗಲ್ಲ, ಅಕ್ಷರ ಬರೆಯೋಕ್ಕೆ ಬರೆದಿದ್ದವನಿಗೆ IAS ಹೆಂಗೆ ಪಾಸ್ ಮಾಡೋಕ್ಕಾಗುತ್ತೆ ಅಂತೇಳಿ ಎಲ್ಲರೂ ನಗಾಡಿದ್ರು. ಹೌದಲ್ಲ, ನಿನ್ನ ಅಕ್ಷರನೇ ಸರಿಯಾಗಿ ಬರೀತಿಲ್ಲ, ನೀನು ಮತ್ತೆ ಹೆಂಗೆ? ಆಗ ಇನ್ನೊಬ್ಬ ಹೇಳ್ದ, ಪೆದ್ದ,
ನೀನು IAS ಪಾಸ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ನಿನಗೆ ಆನ್ಸರ್ ಮಾಡೋಕ್ಕೆ ಪಾಯಿಂಟ್ ಬೈ ಪಾಯಿಂಟೇ ಗೊತ್ತಿರೋದು. ಒಂದು ಕತೆ ಬರ್ದಂಗಿರ್ಬೇಕು, ಕಲ್ಪನಾ ರೀತಿಯಲ್ಲಿರ್ಬೇಕು. ಕತೆ ಬರೆಯೋಕ್ಕೆ ಹಂಗೆ ಬರೆಯೋಕ್ಕೆ ನಿನಗೆ ಗೊತ್ತೇನೋ, ನೀನು ಹೆಂಗೆ IAS ಪಾಸ್ ಮಾಡ್ತೀಯ ಅಂತ ಅವನು ಹೇಳ್ದ. ಆವಾಗ ಇನ್ನೊಬ್ಬ, ಹೌದು ನಿಜವಾಗ್ಲೂ ಅವ್ರು ಹೇಳಿದ್ದು ಕರೆಕ್ಟು, ನೀನು IAS ಪಾಸ್ ಮಾಡಲ್ಲ, ನಿನಗೆ ಅದಕ್ಕೆ ಇದೇ ಇಲ್ಲ ನೋಡು. ನಿನಗೆ ಸರಿಯಾಗಿ ಮಾತಾಡಬೇಕಾದ್ರೆ ಒಂದು ವರ್ಡನ್ನು ಹೇಗೆ ಮಾತಾಡಬೇಕು, ಹೇಗೆ ಅದನ್ನು ಪರಿಪೂರ್ಣವಾಗಿ ಅರ್ಥವಾಗುವ ಹಾಗೆ ನೀವು ಮಾತಾಡಬೇಕು ಎಂಬುದನ್ನು ನೀನು ತಿಳಿದಿಲ್ಲ, ಮತ್ತೆ ಹೆಂಗೋ ನೀನು IAS ಪಾಸ್ ಮಾಡ್ತೀಯ. ಓಹೋ ಎಂದೇಳಿ ಇವನಿಗೆ ಕಿಂಡಲ್ ಮಾಡಿ ಅವರು ಹೊರಟೋದ್ರು. ಆವಾಗ ಅವನು ಯೋಚನೆ ಮಾಡಿದ, ಹೌದಲ್ಲ, ನಾನು ಅಷ್ಟು ಜನ ನನ್ನ ಫ್ರೆಂಡ್ಸನ್ನೆಲ್ಲ ವಿಚಾರಿಸಿ ಕೇಳಿದೆ, ಯಾರಿಗೂ ಏನೂ ಅರ್ಥ ಆಗಿಲ್ಲ. ಆದರೆ ಇವರು ನನ್ನ ಶತ್ರುಗಳು, ಇವರು ನನಗೆ ಫ್ರೆಂಡ್ಶಿಪ್ ಅಲ್ಲ, ಇವರು ನನ್ನನ್ನು ಗೇಲಿ ಮಾಡೋಕ್ಕಾಗಿ ಬಂದವರು, ಅವರು ಈ ಥರ ಮಾತು ಹೇಳ್ತಾರಲ್ಲ ಅಂತೇಳಿ ಯೋಚನೆ ಮಾಡಿದಾಗ ಅವನು ಕೂಡಲೇ ತಂದೆ ಫೋನ್ ಮಾಡ್ದ. ಅಪ್ಪ ನಾನು ಕೆಲಸ ಇನ್ನೊಂದು ವರ್ಷ ನನಗೆ ಟೈಮ್ ಕೊಡು, ನನಗೆ ಬೇಡ, ನಾನು ಕೆಲಸಕ್ಕೆ ಹೋಗಲ್ಲ. ಏಯ್ ಯಾಕೋ ಹಾಗೆ ಅಂತ ಅಪ್ಪ ಫೋನ್ ಇಟ್ಟರು. ಸ್ವಲ್ಪ ಹೊತ್ತಿಗೆ ಅಮ್ಮನ ಫೋನ್ ಬರುತ್ತಂತ ಅವನಿಗೆ ಗೊತ್ತಿತ್ತು. ಸ್ವಲ್ಪ ಅಮ್ಮನ ಫೋನ್, ಏಯ್ ಏನು ಹೇಳಿ ಹುಚ್ಚುಚ್ಚ ಏನೋ ಮಾತಾಡ್ತಿದ್ಯಾ ನೀನು, ಯಾಕೆ ನೀನು ಹಂಗೆ ಮಾತಾಡಿದೆ, ನೀ ಯಾಕೆ ಕೆಲಸ ಬಿಡ್ತೀಯಾ, ಕೆಲಸಕ್ಕೆ ಹೋಗೋ, ನಿನಗೆ IAS ಬೇಡ ಏನು ಬೇಡ. ಇವನಿಗೆ ನಿರಾಸೆ ಆಯಿತು. ಅವನ ಅಕ್ಕನಿಗೆ ಫೋನ್ ಮಾಡಿದ, ಅಕ್ಕ ಹಿಂಗೆ ನನಗೆ ಇನ್ನೊಂದು ವರ್ಷ ಟೈಮ್ ಕೊಡಿ, ಆಮೇಲೆ ಹೇಳ್ತೀನಿ. ಹಾಂ ಸರಿ, ನೀನು ಮಾತಾಡಿ ನೋಡ್ತೀನಿ, ನಾನು ಮಾತಾಡಿ ಅವ್ರು ಒಪ್ಪಿಸ್ತೀನಿ, ಅಪ್ಪ ಅಮ್ಮನ ಒಪ್ಪಿಸ್ತೀನಿ, ನೀನು ಒಂದೇ ವರ್ಷ ಕೊಡೋದು, ಅದಕ್ಕಿಂತ ಜಾಸ್ತಿ ಆಗಲ್ಲ ಅಂತ. ಅದರಂತೆ ಅವನು ಅವ್ರ ಅಪ್ಪ ಅಮ್ಮನಿಗೆ ಒಪ್ಪಿಸಿ ಅವಳು ಫೋನ್ ಮಾಡಿದ್ರು, ಅಕ್ಕ ಆಯ್ತಪ್ಪ ನೀನು 1 ವರ್ಷ ಕೊಟ್ಟಿದ್ದೀನಿ ಟೈಮು, ಈ 1 ವರ್ಷದಲ್ಲಿ ನೀನು IAS ಪಾಸ್ ಮಾಡಿದ್ರೆ ಮಾಡು, ಇಲ್ಲದ್ರೆ ಇನ್ನು ಯಾವುದಕ್ಕೂ ಹೋಗಿಲ್ಲ, ನೀನು ಐ ಟಿಯಲ್ಲೇ ನೀನು ಕೆಲಸ ಮಾಡಬೇಕು, ಅದೇ ನಿನ್ನ ಕೆಲಸ ಅಂತ ನೀನು ತಿಳ್ಕೊಂಡಿರಬೇಕು ಅಂತೇಳಿ. ಓಹ್ ಅವನಿಗೆ ಅಷ್ಟು ಸಂತೋಷ ಆಯಿತು. ಈಗ ಅವನು ಏನು ಮಾಡಬೇಕು ಅವನು ಅಂದರೆ, ಅವನಿಗೆ ಒಂದು ಐಡಿಯಾ ಸಿಕ್ತು. ನನ್ನ ಪಾಸ್ ಆಗದೆ ಇರೋದಕ್ಕೆ ನನ್ನ ಹ್ಯಾಂಡ್ ರೈಟಿಂಗ್, ನನ್ನ ಬರವಣಿಗೆ ಸರಿಯಾದ ರೀತಿಯಲ್ಲಿಲ್ಲ. ಅವರು ಬುದ್ಧಿವಂತರು, ಅಂದರೆ ಅವರು ನನ್ನ ಬಲ್ಲಿರುವಂತಹ ಯಾವ ತಪ್ಪುಗಳಿದೆ ಎಂಬುದನ್ನು ಹುಡುಕುವುದು ವಿರೋಧಿಗಳ ಒಂದು ಕೆಲಸ. ಅವರು ನಮ್ಮಲ್ಲಿರುವಂತಹ ಪಾಸಿಟಿವ್ ಯಾವುದನ್ನು ಹುಡುಕೋದಿಲ್ಲ, ನೆಗೆಟಿವ್ ಏನಿದೆ ಎಂಬುದನ್ನು ಹುಡುಕ್ತಾ ಇರ್ತಾರೆ. ಆದ್ದರಿಂದ ಅವರು ಹೇಳಿದ್ದು ಕರೆಕ್ಟು, ನಾನು ನನ್ನ ಅಕ್ಷರಗಳು ಸರಿಯಾದ ರೀತಿಯಲ್ಲಿ ಬರೆಯಲು ಕಲಿತಿಲ್ಲ, ದುಂಡಿಗೆ ಬರೆಯಲು ಗೊತ್ತಿಲ್ಲ. ಹಾಗಾದರೆ ಎರಡನೇವನು ಹೇಳಿದ್ದೇನು, ನಿನಗೆ ಪಾಯಿಂಟ್ ಬೈ ಪಾಯಿಂಟು, ಹೌದು ಇಂಜಿನಿಯರಿಂಗಲ್ಲೆಲ್ಲ ಪಾಯಿಂಟ್ ಬೈ ಪಾಯಿಂಟ್ ಬರೆದಾಗ ಮಾರ್ಕ್ಸ್ ಕೊಡ್ತಾರೆ, ಆದರೆ IAS ಅಲ್ಲಿ ಬರಿಬೇಕಾದ್ರೆ ನಾವು ಅದನ್ನು ಒಳ್ಳೆಯ ಕಥೆಯ ರೂಪದಲ್ಲಿ ಬರೆದಾಗಲೇ ನಮಗೆ ಅದಕ್ಕೆ ಮಾರ್ಕ್ಸ್ ಸಿಕ್ಕೋದು. ನಾವು ಯಾವುದೇ ರೀತಿಯಲ್ಲಿ ಸುಮ್ಮನೆ ಪಾಯಿಂಟ್ ಬರೆದುಕೊಂಡು ಹೋದರೆ ಯಾರು ನಮಗೆ ಮಾರ್ಕ್ಸ್ ಕೊಡೋದಿಲ್ಲ. ಅದು ಸರಿಯಾದ ರೀತಿಯಲ್ಲಿ, ಕಲ್ಪನೆ ರೀತಿಯಲ್ಲಿ, ಸಾಹಿತ್ಯವನ್ನು ಕಲಿತವರ ರೀತಿಯಲ್ಲಿ ಅದನ್ನು ಬರೆದಾಗ ಮಾರ್ಕ್ಸ್ ಸಿಗುತ್ತೆ. ಅಲ್ಲದೆ ನಾವು ತಂತ್ರಜ್ಞಾನವನ್ನು ಕಲಿತವರು ಬರೆದಾಗೆ ಬರೆದ್ರೆ ಉಪಯೋಗ ಇಲ್ಲ, ಅದು ಸರಿಯೇ, ನನಗೆ ಗೊತ್ತಿಲ್ಲ. ಇನ್ನು ಮೂರನೇದು ಮಾತು, ಕಮ್ಯುನಿಕೇಷನ್ ಸ್ಕಿಲ್ ನನ್ನಲ್ಲಿ ಬಹಳ ಕಡಿಮೆ ಇದೆ. ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲದೆ ನಾನು ಯಾವ ರೀತಿ ಅವರೊಂದಿಗೆ ಮಾತುಕತೆ ಮಾಡಲು ಸಾಧ್ಯ ಎಂಬುದನ್ನು ಯೋಚನೆ ಮಾಡಿ, ಅದಕ್ಕಾಗಿ ಅವನು ಇಲ್ಲಿ ಅಕ್ಷರ ಕಲಿಸಲಾಗುತ್ತದೆ ಎಂಬುದನ್ನು ಒಂದು ಬೋರ್ಡ್ ನೋಡ್ದ, ಅವರ ಹತ್ರ ಹೋಗಿ ಕೇಳ್ದ, ನಾನು ಅಕ್ಷರ ಕಲಿಸ್ತೀರಾ ಅಂತ. ಹೌದು ಅಕ್ಷರ ಕಲಿಸ್ತೀನಿ, ಯಾರು ನಿಮ್ಮ ಮಗನ ಯಾರ ಇದ್ದರೆ ಇಲ್ಲ ನನಗೇ ಕಲಿಬೇಕು ಅಂತ ಹೇಳಿದವನು. ಏನು ಇಷ್ಟು ದೊಡ್ಡವರಿಗೆ ಅಕ್ಷರ ಕಲಿಯೋದ? ಹಾಗಲ್ಲ, ನನ್ನ ಅಕ್ಷರಗಳು ಹೀಗಿದೆ, ಈ ರೀತಿ ಅದರಿಂದ ದುಂಡೆಗೆ ಬರೆಯುವುದನ್ನು ದಯವಿಟ್ಟು ಕಳಿಸ್ಕೊಡಿ ಅಂತ ಅವರು ಆ ರೀತಿ ಅವನಿಗೆ ಕಲಿಸಿಕೊಡೋಕ್ಕೆ ಏರ್ಪಾಡು ಮಾಡಿದ್ರು. ಅದೇ ರೀತಿ ಇನ್ನೊಬ್ಬರ ಹತ್ರ ಹೋಗಿ IAS ಪಾಸ್ ಮಾಡಿದವನು ಗೊತ್ತಿತ್ತು, ಅವರ ಹತ್ರ ಕೇಳಿ ನನಗೆ ಯಾವ ರೀತಿ ಆನ್ಸರ್ ಮಾಡಿ ಬರೀಬೇಕು, ಯಾವ ರೀತಿ ಸಾಹಿತ್ಯಿಕವಾಗಿ ಯಾವ ರೀತಿ ನಾನು ಆನ್ಸರ್ಗಳನ್ನು ಬರೀಬೇಕು ಎಂಬುದನ್ನು ಕಲಿಸಿಕೊಡಿ ಅಂತ ಅವರು ಕೆಲವು ದಿನಗಳ ಕಾಲ ಇವನ ಸತಾಯಿಸಿ ಕೊನೆಗೆ ಇವನ ಆಸಕ್ತಿ ಕಂಡು ಅವನಿಗೆ ಅದನ್ನು ಕಲಿಸಿಕೊಡ್ಲು, ಹೀಗೆ ಬರೀಬೇಕು ಎಂಬುದನ್ನು ಕಲಿಸಿಕೊಳ್ಳಲು ತಯಾರಾದರು. ಆಮೇಲೆ ಅವರು ಇನ್ನು ಅವನಿಗೆ ಬೇಕಾಗಿದ್ದು ಹೇಗೆ ನಾವು ವಿಷಯವನ್ನು, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನಮ್ಮ ಮಾತುಗಳ ಮೂಲಕ ಹೇಗೆ ರೀತಿ ನಾವು ಬೇರೆಯವರಿಗೆ ತಲುಪುವಂತೆ ಮಾಡಬೇಕು ಎಂಬುದನ್ನು ತಿಳ್ಕೊಳ್ಳಲು ಅವನು ಬೇರೆಯವರಿಗೆ ಪಾಠ ಮಾಡಲು ಶುರುವಾದಾಗ ಅವನಿಗೆ ಯಾವ ರೀತಿ ಮಾತಾಡಿದರೆ ನನ್ನ ಸ್ಟೂಡೆಂಟಿಗೆ ಅರ್ಥ ಆಗುತ್ತದೆ ಎಂಬುದು ಗೊತ್ತಾಯಿತು. ಅಂದರೆ ನಾವು ಸರಿಯಾದ ವಿವರಣೆ ಕೊಡ್ತಾ ಹೋದಾಗ ಅವರು ಅದರಲ್ಲಿ ತಿಳ್ಕೊಳ್ಳುತ್ತಾರೆ. ಹಾಗೆ ಅದನ್ನು ಅಭ್ಯಾಸ ಮಾಡ್ತಾ ಅವನಿಗೆ ಅದು ಬಂತು.
ಹಾಗೆ ಅವನು ಮತ್ತೊಮ್ಮೆ ಎಕ್ಸಾಮ್ ಕಟ್ಟಿದ. ಆ ಎಕ್ಸಾಮಿನಲ್ಲಿ ಅವನು ಪಾಸಾದ. ಎಷ್ಟು? 65ನೆಯ ರ್ಯಾಂಕ್ನಲ್ಲಿ ಪಾಸಾದ. 65ನೇ ರ್ಯಾಂಕು. ಅಂದರೆ ಅವನಿಗೆ ಅರ್ಥ ಆಗಿದ್ದೇನು? ಯಾವಾಗಲೂ ನಮ್ಮಲ್ಲಿರುವ ಕೊರತೆ ಏನು, ನಮ್ಮಲ್ಲಿರುವಂತಹ ಯಾವುದು ತಪ್ಪಾದಂತಹ ನಮ್ಮಲ್ಲಿರುವಂಥ ತಪ್ಪುಗಳೇನೆಂದು ತಿಳಿಯಬೇಕಾದ್ರೆ ನಮ್ಮ ವೈರಿಗಳನ್ನು ಕಂಡು ಅವರಿಂದ ಮಾಹಿತಿ ಪಡೆಯಬೇಕೇ ಹೊರತು ನಮ್ಮ ಗೆಳೆಯರಿಂದ ಮಾಹಿತಿ ಪಡೆದರೆ ನಮ್ಮಲ್ಲಿರುವ ತಪ್ಪುಗಳನ್ನು ಅವರು ಹುಡುಕುವುದಿಲ್ಲ. ನಮ್ಮಲ್ಲಿರುವ ಕೊರತೆಗಳನ್ನು ಮಾತ್ರ ಹುಡುಕೋರು ಯಾರು? ಅದೇ ನಮ್ಮ ವೈರಿಗಳು ಅಥವಾ ಶತ್ರುಗಳು. ಅಂತಹ ಜನರಿಂದ ನಾವು ಉತ್ತಮವಾದ ಪಾಠವನ್ನು ಕಲಿಯಬಹುದು. ಅಂದರೆ ಈ ರೀತಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಇರುವಂತಹ ತಪ್ಪನ್ನು ಹುಡುಕಿ ಅದನ್ನು ಬೇರೆಯವರಿಂದ ತಿಳಿದುಕೊಂಡು ಆ ಕೆಲಸ ಮಾಡಿದಾಗ ನೀವು ಯಶಸ್ವಿಯಾಗುತ್ತೀರಿ, ಜೀವನದ ಅಭಿವೃದ್ಧಿ ಆಗುತ್ತೀರಿ. ಇಂತಹ ಹಲವಾರು ವಿಚಾರಗಳಿವೆ. ಇಂತಹ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಂಡು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.